ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕ ಕುಂಚುಟಿಗೆ ಸಮುದಾಯದ ಮುಖಂಡ ಕಾಂಗ್ರೆಸ್ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಇದೀಗ ಅವರ ಬೆಂಬಲಿಗರು ಅಭಿಮಾನಿಗಳು ಒತ್ತಾಯವನ್ನ ಮಾಡಿದ್ದಾರೆ. ಜನಮೆಚ್ಚಿದ ನಾಯಕ, ನೀರಾವರಿ ತಜ್ಞ ಹಾಗೂ ಶಿರಾ ಕ್ಷೇತ್ರದ ಹಿರಿಯ ರಾಜಕಾರಣಿ ಟಿ.ಬಿ. ಜಯಚಂದ್ರ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕು, ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸಚಿವ ಸಂಪುಟದಲ್ಲಿ ಮಹತ್ವದ ಸಚಿವ ಸ್ಥಾನ ನೀಡಬೇಕು ಅಂತೇಳಿ ಶಿರಾ ಭಾಗದ ಕಾಂಗ್ರೆಸ್ ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಶಿರಾ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷ ಪಿ.ಆರ್. ಮಂಜಣ್ಣ ಈ ಬಗ್ಗೆ ಮಾತನಾಡಿ, ಟಿ.ಬಿ. ಜಯಚಂದ್ರ ಅವರು ಹಲವು ದಶಕಗಳಿಂದ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವಂತಹ ಕೆಲಸವನ್ನ ಮಾಡಿದ್ದು, ಶಿರಾ ಕ್ಷೇತ್ರದ ಅಭಿವೃದ್ಧಿಗೆ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಸರಳತೆ, ಜನಪರ ಆಡಳಿತ ಹಾಗೂ ಅಭಿವೃದ್ಧಿ ಪರ ಚಿಂತನೆಗಳಿಂದ ಅವರು ಜನಮನ ಗೆದ್ದ ನಾಯಕರಾಗಿದ್ದಾರೆ ಅಂತೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರುವಂತಹದ್ದು. ರಾಜ್ಯ ರಾಜಕಾರಣದಲ್ಲಿ ಅಪಾರ ಅನುಭವ ಹೊಂದಿರತಕ್ಕಂಥ ಟಿ.ಬಿ. ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಶಿರಾ ಕ್ಷೇತ್ರ ಸೇರಿದಂತೆ ತುಮಕೂರು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದೆ. ಪಕ್ಷದ ನಿಷ್ಠಾವಂತ ನಾಯಕರಿಗೆ ಕಾಂಗ್ರೆಸ್ ಸೂಕ್ತ ಗೌರವವನ್ನು ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿರುವಂತಹದ್ದು ಇದೀಗ ಬ್ಲಾಕ್ ಕಾಂಗ್ರೆಸ್ ನಗರ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜಣ್ಣ. ಇನ್ನೊಂದು ಕಡೆ ಬರಗೂರು ನಟರಾಜ್ ಕೂಡ ಮಾತನಾಡಿ, ಬರದ ನಾಡಿನ ಭಗೀರಥ ಅಂತೇಳಿ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು ಟಿ.ಬಿ. ಜಯಚಂದ್ರ. ನೀರಾವರಿ ಯೋಜನೆಗಳಿಗೆ ವಿಶೇಷ ಆದ್ಯತೆಯನ್ನ ನೀಡಿ ರೈತರ ಪರವಾಗಿ ನಿರಂತರವಾಗಿ ಹೋರಾಟವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ನೀರಾವರಿ ಅಭಿವೃದ್ಧಿಗೆ ಅವರದೇ ಆದಂತಹ ಕೊಡುಗೆಯನ್ನ ಕೊಟ್ಟಿರತಕ್ಕಂತಹದ್ದು. ಇಂತಹ ಅನುಭವಿ ನಾಯಕನಿಗೆ ಸಚಿವ ಸ್ಥಾನ ನೀಡುವುದರಿಂದಾಗಿ ಸರ್ಕಾರದ ಕಾರ್ಯಚಟುವಟಿಕೆಗಳಿಗೆ ಮತ್ತಷ್ಟು ಬಲ ಸಿಗುತ್ತೆ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೂಡ ಟಿ.ಬಿ. ಜಯಚಂದ್ರ ಅವರ ಸೇವೆ ಮತ್ತು ಅನುಭವವನ್ನು ಪರಿಗಣಿಸಿ ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ನೀಡಬೇಕು ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಇದೀಗ ಬ್ಲಾಕ್ ಕಾಂಗ್ರೆಸ್ ಅಂದರೆ ಶಿರಾ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಬರಗೂರು ನಟರಾಜ್, ಇದರ ಜೊತೆಗೆ ಶಿರಾ ನಗರಸಭೆ ಅಧ್ಯಕ್ಷ ಜಿಶಾನ್ ಮೊಹಮ್ಮದ್ ಕೂಡ ಮಾತನಾಡಿ, ಟಿ.ಬಿ. ಜಯಚಂದ್ರ ಅವರು ಬರಪೀಡಿತ ಪ್ರದೇಶಗಳಿಗೆ ನೀರನ್ನು ಹರಿಸೋದ್ರ ಮೂಲಕ ರೈತರ ಬದುಕಿಗೆ ಆಶಾಕಿರಣವಾಗಿರತಕ್ಕಂಥ ನಾಯಕ. ಹೀಗಾಗಿ ಜನಪರ ಆಡಳಿತ, ಸರಳತೆ ಹಾಗೂ ಅಭಿವೃದ್ಧಿ ದೃಷ್ಟಿಯಿಂದ ಅವರು ಜನರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸಚಿವ ಸ್ಥಾನ ನೀಡಿರುವಂತಹದ್ದು ಜಿಲ್ಲೆಯ ಅಭಿವೃದ್ಧಿಗೆ ಮತ್ತಷ್ಟು ವೇಗ ಸಿಗಲಿದ್ದು, ಶಿರಾ ಕ್ಷೇತ್ರದ ಜನರ ಆಶಯವೂ ಕೂಡ ಇದೇ ಆಗಿದೆ ಎನ್ನುವಂತಹ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಮೊದಲು ಅವರಿಗೆ ಮತ್ತು ಅವ್ರ ಸಂಪುಟಕ್ಕೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಇದು ಸುಲಲಿತವಾಗಿ ಆಗೋದಕ್ಕೆ ಕೈ ಜೋಡಿಸಿದಂತ ಸಿದ್ದರಾಮಯ್ಯವ್ರಿಗೂ ನಾನು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಜಯಚಂದ್ರ ಅವ್ರಿಗೆ ಈಗ ಮಂತ್ರಿ ಸ್ಥಾನ ಕೊಡ್ಬೇಕು ಅನ್ನೋ ಒಂದು ರೀಸನ್ ತಮ್ಗೆಲ್ಲ ಗೊತ್ತೇ ಇದೆ. ಈಗ ಕಳೆದ 1978ರಿಂದನೂ ಅವರು MLA ಆಗಿದ್ದಾರೆ. ಇದನ್ನ ಅವ್ರು ಏನೇನ್ ಮಾಡ್ಕೊಂಬಂದ್ರು ಅಂತೇಳಿ ಎಲ್ಲಾ ಮಾಧ್ಯಮದವ್ರಿಗೂ ಮತ್ತೆ ಇಡೀ ನಮ್ಮ ಜಿಲ್ಲೆಗೂ ಮತ್ತು ನಮ್ಮ ರಾಜ್ಯಕ್ಕೂ ಎಲ್ಲಾರ್ಗೂ ಗೊತ್ತಿದೆ. ಆದ್ರೆ ಕಾರಣಾಂತರಗಳಿಂದ ಅದು 2023ಗೆ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ ಕಾರಣಾಂತರಗಳು ಬಿಟ್ಟಿದ್ರು. ಮತ್ತು ಅವತ್ತಿನ ದಿವಸ ಸಿದ್ದರಾಮಯ್ಯ ಅವರು ಇದ್ ಮಾಡಿದ್ರು, ಮುಂದಿನ ದಿನದಲ್ಲಿ ರೀಶಫಲ್ ಆಗ್ಬೇಕಾದ್ರೆ ಜಯಚಂದ್ರ ಅವ್ರಿಗೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತ. ಈಗ ಡಿ.ಕೆ. ಶಿವಕುಮಾರ್ ಅವ್ರ ಸಂಪುಟ ಪುನರ್ರಚಿಸಿ ಹೊಸದಾಗಿ ಮಾಡಿದ್ದಾರೆ. 13 ಜನ ತಗೊಂಡಿದ್ದಾರೆ. ಮುಂದಿನ ಸಂಪುಟನ 20ನೇ ತಾರೀಕು ಮೇಲೆ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ. ಆ ಮಾಹಿತಿ ಈಗ ಜಯಚಂದ್ರ ಅವ್ರು ಬಿಟ್ಟಿರೋದು, ಆಮೇಲೆ ನಿನ್ನೆ ಒಂದು ಲೆಟರ್ ಬಂದಿದ್ದಕ್ಕೆ ಸರಿಯಾದ ಉತ್ತರ ನಮ್ಮ ಗುರುಮೂರ್ತಿ ಅವರು ಹೇಳಿದ್ದಾರೆ. ಏನಕ್ಕೆ ಅಲ್ಲಿ ನಾವು ಸಾಹೇಬ್ರನ್ನ ಗೆಲ್ಲಿಸ್ಬೇಕಾಗಿತ್ತು, ಗೆದ್ದಾಯ್ತು. ಅದು ನಿಮ್ಮೆಲ್ಲರ ಕರ್ತವ್ಯ, ನಿಮ್ಮೆಲ್ಲರ ಸಹಕಾರದಿಂದ ಸಾಹೇಬ್ರು ಗೆದ್ರು. ಗೆದ್ದ ಮೇಲೆ ಅವ್ರ ಸೀನಿಯಾರಿಟಿಗೆ ಮಂತ್ರಿ ಆಗ್ಬೇಕಾಗಿತ್ತು. ಅವರು ಹಿರಿತನ ಮತ್ತೆ ಅವರ ರಾಜಕೀಯ ಅನುಭವ, ಅವರು ಇದುವರೆಗೂ ನಡೆದು ಬಂದಂತ ಪಕ್ಷ ನಿಷ್ಠೆ ಹಾಗೂ ಎಲ್ಲ ಜಾತಿ ಸಮೂಹಗಳ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ರಾಜಕಾರಣಿ, ಏಕೈಕ ರಾಜಕಾರಣಿ. ಎಲ್ಲಾ ಜಾತಿ ಸಮೂಹಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಜಿಲ್ಲೆಯಲ್ಲಿ, ತುಮಕೂರು ಜಿಲ್ಲೆಯಲ್ಲಿ ಅಂತ ರಾಜಕಾರಣಿ. ಈಗ ಪರಮೇಶ್ವರ್ ಸಾಹೇಬರಿಗೆ ಒಂದು ಮಂತ್ರಿ ಸ್ಥಾನ ಕೊಟ್ರು. ಎರಡೇ ಒಂದು ನಮ್ಮ ಜಿಲ್ಲೆ ಕೊಡ್ಬೇಕಾದ ಆದ್ಯತೆನೆ ಜಯಚಂದ್ರ ಸಾಹೇಬರಿಗೆ ಕೊಡ್ಬೇಕು ಅಂತ ಹೇಳಿ ನಾವು ತಾಲೂಕಿನಿಂದ ಜೊತೆಗೆ ಜಿಲ್ಲೆ, ಇತರೆ ಸಮುದಾಯಗಳು ನೀವು ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ಎಲ್ಲಾ ಕಡೆಗೂ ಬರ್ತಾ ಇದೆ, ಎಲ್ಲಾ ಕಡೆ ಒತ್ತಾಯ ಮಾಡ್ತಾರೆ, ಕೇಳ್ತಾ ಇದ್ದಾರೆ. ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾಯಕರುಗಳ ಗಮನಕ್ಕೆ ತರಬೇಕು. ಇವರು ಒಂದು ಮಂತ್ರಿ ಸ್ಥಾನ ಯಾಕೆ ಅಗತ್ಯವಾಗಿ ಬೇಕು ಅಂತಕ್ಕಂಥದ್ದನ್ನ ನಾವು ಗಮನಕ್ಕೆ ತರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾವು ನಿನ್ನೆ ಜ್ಞಾಪಿಸ್ಕೊಂಡು ನಾವು ಮಂಜಣ್ಣವರು ಕರೆದೀವಿ. ಇಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ ಹೇಳಿ. ಅವರು 1978ರಲ್ಲಿ MLA ಆಗಿರೋದು. ಇಡೀ ಅಸೆಂಬ್ಲಿಯಲ್ಲಿ ಅವ್ರಿಗಿಂತ ಸೀನಿಯರ್ಸು ಯಾರು ಇಲ್ಲ.
ಸೀನಿಯರ್ಸ್ ಅಂದ್ರೆ ಅವ್ರೇನು ಕೂತ್ಕೊಂಡಿಲ್ಲ. ಮೊನ್ನೆ ಒಂದ್ 3 ತಿಂಗಳು 4 ತಿಂಗಳು ಹಿಂದೆ ಪೊಲೀಸ್ನವ್ರು ಒಂದು ಫಂಕ್ಷನ್ ಮಾಡಿದ್ರು. ಇಲ್ಲಿಂದ IB ಸರ್ಕಲ್ ಇಂದ ಪಾರ್ಕ್ ಸರ್ಕಲ್ ವರೆಗೂ ಕನಿಷ್ಠ 3 ಕಿಲೋಮೀಟರ್ ಆಗುತ್ತೆ. ಬಿಸಿಲಲ್ಲಿ ನಡ್ಕೊಂಡು ಹೋದ್ರು. ನಮ್ ಕೈ ಆಗಿಲ್ಲ ನಡ್ಕೊಂಡು ಹೋಗಕ್ಕೆ, ನಾವ್ ಸುಸ್ತಾಗ್ಬಿಟ್ರು. ಅವ್ರು ನಡ್ಕೊಂಡು ಹೋಗ ಅಷ್ಟು ಫಿಟ್ ಇದಾರೆ ಅವರು. ಅವ್ರಿಗೆ ಸಿಗ್ಬೇಕಾಗಿತ್ತು. ಮೊನ್ನೆ ಅಷ್ಟೇ DK ಶಿವಕುಮಾರ್ ಇದ್ರಲ್ಲಿ ಸಿಗ್ಬೇಕಾಗಿತ್ತು, ಸಿಕ್ಕಿಲ್ಲ. ನಾವು ಕಾಂಗ್ರೆಸ್ ಮುಖಂಡರಿಗೆ ಕಾಂಗ್ರೆಸ್ ಆಫೀಸು ನಮ್ಗೆ, ಕಾಂಗ್ರೆಸ್ ಪಕ್ಷ ನಮ್ಗೆ ತಾಯಿ ಇದ್ದಂಗೆ, ಕಾಂಗ್ರೆಸ್ ಆಫೀಸ್ ನಮ್ಗೆ ದೇವಸ್ಥಾನ ಇದ್ದಂಗೆ. ನಾವು ಅಲ್ಲಿ ಎಲ್ಲರಿಗೂ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೂ, ಆಮೇಲೆ ನಮ್ಮ LOP ಅಪೋಸಿಷನ್ ರಾಹುಲ್ ಗಾಂಧಿ ಜಿ ಅವ್ರಿಗೂ, ವೇಣುಗೋಪಾಲ್ ಸಾಹೇಬ್ರಿಗೂ, ಸುಜೇವಾಲಾ ಸಾಹೇಬ್ರಿಗೂ, DK ಶಿವಕುಮಾರ್ ಸಾಹೇಬ್ರಿಗೂ ಎಲ್ಲ, ಆಮೇಲೆ ನಮ್ಮ KPCC ಅಧ್ಯಕ್ಷರಿಗೂ ಎಲ್ಲಾರು ನಾವು ಕೇಳ್ಕೊಂಡಿದ್ದೀವಿ ಅಂದ್ರೆ, ಜಯಚಂದ್ರ ಸಾಹೇಬ್ರು ನಾಲೆಡ್ಜ್ ತುಂಬಾ ಐತೆ ಅವ್ರಿಗೆ, ಆ ನಾಲೆಡ್ಜ್ ಉಪಯೋಗ